ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಲೋ, ನಮಸ್ಕಾರ. ಹೇಳಿ ಬೀಗ್ರೆ, ಹೇಗಿದ್ದೀರಾ? ಕಾಫಿ ತಿಂಡಿ ಎಲ್ಲ ಆಯ್ತಾ? ಎಲ್ಲ ಆಯ್ತು ಬೀಗ್ರೆ. ಮದುವೆ ತಯಾರಿ ಎಲ್ಲ ಜೋರ ನಡೀತಾ ಇದೆಯಾ? ಹೌದು, ಮತ್ತೆ ನಮ್ಮ ಅಳಿಯನ್ನ ಬರ್ಮಾಡ್ಕೋಬೇಕು ಅಂದ್ರೆ ಎಲ್ಲ ವ್ಯವಸ್ಥೆನೂ ಆಗ್ಬೇಕಲ್ಲ. ಹೌದೌದು, ಆಗ್ಬೇಕು. ಮುತ್ತಿನಂತ ಸೊಸೆ ನನ್ನ ಮಗನ್ನ ಕೈ ಹಿಡಿತಾ ಇದ್ದಾಳೆ ಅಂತ ಅಂದ್ರೆ ಸುಮ್ನೆನಾ? ಅಂದಾಗೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ನಾನು ಫೋನ್ ಮಾಡಿದೆ. ಅದಕ್ಕೇನಿದೆ, ನೀವು ಹೇಳಿದ್ದನ್ನ ಕೇಳ್ತೀವಿ. ಅದೇನು ಹೇಳಿದೇವೋ ಏನೋರೆ? ಮಗನ ಮದುವೆಗೆ ನಮ್ಮ ಕಡೆಯಿಂದ ವೀರಣ್ಣ ಅಂತ ಒಬ್ರು ಬರ್ತಾ ಇದ್ದಾರೆ, ಪತ್ರಿಕೆ ಕೊಡ್ಬೇಕಲ್ವಾ? ನೀವು ಬಂದ್ರೆ ಚೆನ್ನಾಗಿತ್ತು. ನಿಮಗೆ ತುಂಬಾ ಬೇಕಾಗಿರೋರು ಅಂತೀರಿ. ನಮಸ್ಕಾರ, ಪತ್ರಿಕೆ ಕೊಟ್ಟು ಕರೀರಿ. ನನಗಿಲ್ಲಿ ಸಿಕ್ಕಾಪಟ್ಟೆ ಕೆಲಸ ದೇವ ಏನೋರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನಗೊಂದು ಕ್ಷಣನೂ ಬಿಡುವಿಲ್ಲ. ಒಂದು ವೇಳೆ ನಾನು ಬರಲೇಬೇಕು ಅನ್ನೋದಾದ್ರೆ ಬರ್ತೀನಿ. ಇರ್ಲಿ, ನಾನೇ ಹೋಗಿ ಕೊಟ್ಟು ಕರೆದು ಬರ್ತೀನಿ. ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳಕ್ಕಾಗುತ್ತಾ? ಮದುವೆ ತಯಾರಿ ಅಂದ್ರೆ ಹಾಗೆ ಅಲ್ವಾ? ಖಂಡಿತ. ನೀವು ನನ್ನನ್ನು ಇಷ್ಟ ಅರ್ಥ ಮಾಡ್ಕೊಂಡ್ರಲ್ಲ, ದೊಡ್ಡ ಮನಸ್ಸು ನಿಮ್ದು. ಸರಿ, ಹಾಗಾದ್ರೆ ನಮಸ್ಕಾರ. ಸರಿ, ಆಯ್ತು ಬೀಗ್ರೆ, ನಮಸ್ಕಾರ. ಏನಪ್ಪ? ಹಾ, ಯಾರೋ ಬೀಗಿರ್ ಕಡೆಯವರು ವೀರಣ್ಣ ಅಂತ ದೊಡ್ಡ ಮನುಷ್ಯ ಅಂತ ಕಣಮ್ಮ. ಮದುವೆ ಕರೆಯೋಣ, ಜೊತೆಲಿ ಬರ್ತೀರಾ ಅಂತ ಕೇಳಿದ್ರು. ಗಂಡಿನ ಕಡೆಯವ್ರಿಗೂ ನಾವೇ ಹೋಗಿ ಪತ್ರಿಕೆ ಕೊಡ್ಬೇಕಪ್ಪ? ಅವ್ರ ಕಡೆಯವ್ರಿಗೆಲ್ಲ ಅವ್ರು ಕರಿಬೇಕಲ್ವಾ? ಕರಿಬೇಕಮ್ಮ. ಹಾಗೆಲ್ಲ ಗಂಡಿನ ಕಡೆಯವ್ರಿಗೆ ನಾವು ನೇರವಾಗಿ ಮಾತಾಡಬಾರ್ದು, ತಪ್ಪಾಗುತ್ತೆ. ಸರಿನಪ್ಪ. ನೀನಿನ್ನೂ ಮೆಹಂದಿ ಹಾಕ್ಸ್ಕೊಂಡಿಲ್ವೇನಮ್ಮ? ಇಲ್ಲಪ್ಪ. ಏ ಧನು, ಬಾಮ್ಮ ಇಲ್ಲಿ ಕರ್ಕೊಂಡೋಗಮ್ಮ, ಮೆಹಂದಿ ಹಾಕ್ಸ್ಕೊಳ್ಳಿ ಹೋಗಿ. ಏ ಸೋಮ, ಅದನ್ನ ಎತ್ತಿಡ ಆ ಕಡೆಗೆ. ನೀನು ಕೇಳಿದಷ್ಟು ದುಡ್ಡಿನ ವ್ಯವಸ್ಥೆ ಮಾಡಿದ್ದೀನಿ, ಆದರೆ ನನ್ನ ಕೈಗೆ ಬಂದಿಲ್ಲ. ಸ್ವಲ್ಪ ಟೈಮ್ ಬೇಕು, ಖಂಡಿತ ಬಂದ್ಬಿಡುತ್ತೆ. ಓ, ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ್ರಾ? ಹೌದು, ಇಲ್ಲಿವರೆಗೂ ಅಲ್ಲ, ಎಲ್ಲಿವರೆಗೂ ಬೇಕಾದರೂ ಬರ್ತೀನಿ. ನಿನಗೆ ನಾನು ಬೇಕಾಗಿಲ್ಲ ಅಂತ ಗೊತ್ತಾಗೋಯ್ತಲ್ಲ. ನನಗೆ ಹಣದ ವಿಚಾರ ಆಗಲಿ ಯಾವುದೇ ವಿಚಾರ ಆಗಲಿ ನೇರವಾಗಿ ಮಾತಾಡೋದು ಸರಿ ಅಂತ ಅನ್ಸುತ್ತೆ. ಫೋನಲ್ಲಾಗಲಿ ಮೆಸೇಜಲ್ಲಾಗಲಿ ಹೇಳಕ್ಕೆ ನಂಗೆ ಮುಜುಗರ ಆಗುತ್ತೆ. ಆ ಥರ ಎಲ್ಲ ಹೇಳೋಕ್ಕೆ ನಿನಗೆ ಬರುತ್ತೆ, ನನಗೆ ಬರಲ್ಲ. ಅಷ್ಟೇ ಅಲ್ಲ, ನಿನಗೆ ಬೇಕಾಗಿರೋ ದುಡ್ಡು ಮಾತ್ರ ಅಂತ ಹೇಳಿ ನನ್ನನ್ನು ವಿಕೆಟಿಗೆ ಸಿಗಾಕ್ಸ್ಬಿಟ್ಟೆ ಅಲ್ವಾ? ಪರವಾಗಿಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ಲೇಟ್ ಆಯಿತು, ಕೊಟ್ಬಿಡ್ತೀನಿ. ಸ್ವಲ್ಪ ಲೇಟಾ? ತುಂಬಾ ಲೇಟ್ ಆಯ್ತು. ನನ್ ಮದ್ವೆ ಅಂದ್ ಕೂಡ್ಲೆ ನಿಮ್ಮಲ್ಲೊಂದು ಚಡ್ಪಡ್ಕೆ, ಸಂಕಟ ಎಲ್ಲ ಆಗ್ಬೇಕಾಗಿತ್ತಲ್ವಾ? ಅದ್ಯಾವ್ದು ನಿಮ್ಗಾಗಿಲ್ಲ ಅಂದ್ರೆ ನಿಮ್ ಮನ್ಸಲ್ಲಿ ನಾನಿದ್ದಿದ್ದು? ನೀನಿದ್ದಿದ್ದು ಅಲ್ಲ ಮಂತ್ರ, ನೀನಿರೋದು. ಮುಂದೇನು ನನ್ನ ಮನ್ಸಲ್ಲಿರೋದು ನೀನೇ. ಏನ್ ಮಾತಾಡ್ತಿದ್ಯಾ ನೀನೀಗ? ನಿಂಗೆ ಮದುವೆ ಅಂದೆ, ಲಗ್ನ ಪತ್ರಿಕೆ ಕಳಿಸ್ದೆ, ಈಗ ನೋಡಿದ್ರೆ ಕೈ ತುಂಬ ಮೆಹಂದಿ ಹಚ್ಕೊಂಡು ನಿಂತಿದ್ಯಾ. ನೀನೇ ಇಷ್ಟು ದೂರ ಹೋಗಿ ನಿರ್ಧಾರ ತಗೊಂಡ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ? ಓ, ಹಾಗಾದ್ರೆ ನಿಮ್ಮಿಂದ ಏನು ಮಾಡಕ್ಕಾಗ್ತಿರ್ಲಿಲ್ಲ ಅಲ್ವಾ? ಹೋದ್ರೆ ಹೋಗ್ಲಿ, ಸದ್ಯ ಇವಳು ಕಾಟ ತಪ್ತು ಅನ್ಕೊಂಡು ನೆಮ್ಮದಿಯಾಗಿದ್ಬಿಟ್ರಿ ಅಲ್ವಾ? ನನ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಸುಶಾಂತ್. ಒಂದೇ ಒಂದ್ಸಲ ನನ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಆದ್ರೆ ನಿಮ್ ಜಾಗದಲ್ಲಿ ನಿಂತು ನಾನು ಯೋಚನೆ ಮಾಡಿದ್ದೀನಿ. ನ್ಯಾಯವಾಗಿ ನಡಿಬೇಕಾಗಿರೋದು ಏನು ಗೊತ್ತಾ? ನಾನ್ ಮದ್ವೆ ಆಗ್ತಿದ್ದೀನಿ ಅಂತ ಹೇಳಿದ ತಕ್ಷಣ ನೀವೇ ನೇರವಾಗಿ ಬಂದು ನನ್ ಕೆನ್ನೆಗೆ ಹೊಡೆದು ಕರ್ಕೊಂಡು ಹೋಗ್ಬೇಕಾಗಿತ್ತು. ಏನ್ ಹುಡುಗಾಟ ಆಡ್ತಿದ್ಯಾ ಅಂತ ಕೇಳ್ಬೇಕಾಗಿತ್ರಿ. ಕುತ್ತಿಗೆಗೆ ತಾಳಿ ಕಟ್ಬೇಕಾಗಿತ್ತು. ಅದನ್ನ ನೀವ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವೇನ್ ಮಾಡಿದ್ರಿ? ಏನ್ ಹಾಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಶಾಕ್ ಆಗ್ತಾ ಇರೋದು ನನ್ಗೆ. ಏನು ಗೊತ್ತಾ, ನಿಜವಾಗ್ಲೂ ನೀವ್ ನನ್ನ ಪ್ರೀತಿಸಿದಿದ್ರೆ
ನಾನು ಇಷ್ಟೊತ್ತು ಹೇಳಿದ್ನಲ್ಲ ಆ ರೀತಿ ಮಾಡ್ತಾ ಇದ್ರಿ. ಅದನ್ ಬಿಟ್ಟು ದುಡ್ಡು ಬೇಕು ಅಂದ್ಯಲ್ಲ, ರೆಡಿ ಮಾಡಿಟ್ಟಿದ್ದೀನಿ ಅಂತ ಬಂದು ಹೇಳ್ತಾ ಇರ್ಲಿಲ್ಲ. ಮಂತ್ರ ಏನ್ ಮಾತಾಡ್ತಿದ್ಯಾ ನೀನು? ಈ ರೀತಿ ಮಾತಾಡ್ದೆ ಮತ್ಯಾವ ರೀತಿ ಮಾತಾಡ್ಬೇಕು? ಓ, ನೀವ್ ಬಂದ್ ಹೇಳಿದ ತಕ್ಷಣ ಒಳ್ಳೇದು, ದುಡ್ಡು ರೆಡಿ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕಾಗಿತ್ತಾ? ನನ್ಗ ಆ ರೀತಿ ಹೇಳಕ್ ಬರಲ್ಲ. ಇಷ್ಟೇನಾ ನೀವ್ ನನ್ನ ಅರ್ಥ ಮಾಡ್ಕೊಂಡಿರೋದು? ಛೇ, ನಿಜವಾಗ್ಲೂ ನಿಮ್ಮನ್ ಬಿಟ್ಟು ಇನ್ಯಾರನ್ನ ಮದ್ವೆ ಆಗ್ತೀನಿ ಅಂತ ಹೇಗ್ರಿ ನಂಬುದ್ರಿ? ನಂಬಿಟ್ರಿ ಅಂದ್ರೆ? ಮದ್ವೆ ಆಗ್ತಿರೋದು ನನ್ಗಲ್ಲ, ಗಗನಂಗೆ. ಇದು ನನ್ ಮದ್ವೆ ಅಲ್ಲ, ಗಗನನ್ ಮದ್ವೆ. ಮಂತ್ರ, ನೀನ್ ಹೇಳ್ತಿರೋದ್ ನಿಜನಾ? ಏನ್ ನಿಜಾನಾ? ಕೇಳದ್ ನೋಡು. ಹಂಗಂತ ಹೇಳಿದ್ರೆ ಗಾಬರಿ ಆಗ್ತೀರಾ, ಕೋಪ ಮಾಡ್ಕೊಂಡು ಓಡ್ ಬರ್ತೀರಾ ಅಂತ ನಾನ್ ಅನ್ಕೊಂಡೆ. ಆದ್ರೆ ನೀವು ಮದ್ವೆ ಆದ್ರೆ ಆಗೋಗ್ಲಿ, ದುಡ್ಡು ತಾನೇ ಬೇಕು, ರೆಡಿ ಮಾಡಿ ಕೊಟ್ರಾಯ್ತು ಅಂತ ಅನ್ಕೊಂಡ್ ಬಂದಿದ್ದೀರಾ ಅಲ್ವಾ? ಹುಚ್ಚಿ ನೀನು. ನನಗೆಷ್ಟು ಗಾಬರಿ ಆಗಿತ್ತು ಅಂತ ನಿನ್ಗೇನ್ ಗೊತ್ತು? ನಮ್ಮ ಮನೇಲಿ ಗಂಡು ನೋಡಿದರೆ ಮದುವೆ ಆಗ್ಬೇಕು ಅಂತ ಹೇಳಿದೆ, ನನಗೇನ್ ಗೊತ್ತು? ನನ್ನ ಜೊತೆ ಜಗಳ ಮಾಡ್ಕೊಂಡು ಈ ತರ ನಿರ್ಧಾರ ತಗೊಂಡಿದೀಯ ಅಂತ ನಾನು ಅನ್ಕೊಂಡೆ. ಏನೋ ಒತ್ತಡದಲ್ಲಿರ್ತಾಳೆ, ನನ್ನಿಂದ ನಿನ್ ಜೀವನ ಹಾಳಾಗಬಾರ್ದು ಅಂತ ಯಾಕೆ ಹಿಂಸೆ ಕೊಡಬೇಕು ಅಂತ ನಾನು ಈ ಥರ ಆದೆ. ನಿನ್ನಿಂದ ಅನುಭವಿಸಿರೋ ನೋವು ನನಗೆ ಮಾತ್ರ ಗೊತ್ತು. ಅದು ಅಲ್ಲದೆ ನಿನ್ ಜೊತೆ ಯಾರಿರ್ಬೇಕು ಅಂತ ನಿರ್ಧಾರ ನೀನ್ ತಾನೇ ತಗೋಬೇಕು. ನಿನ್ ಸ್ವತಂತ್ರನ ನಾನು ಯಾಕೆ ಕಿತ್ಕೋಬೇಕು ಅಂತ ನಿನ್ ನಿರ್ಧಾರಕ್ಕೆ ಬಿಟ್ಬಿಟ್ಟೆ. ಅದು ತಪ್ಪಾ? ತಪ್ಪು ಸುಶಾಂತ್, ನೀವ್ ಅನ್ಕೊಂಡಿದ್ದು ತಪ್ಪು. ನಾನ್ ಆ ರೀತಿ ನಿರ್ಧಾರ ತಗೊಂಡಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ನೀವ್ ನನ್ನ ಬಿಡಬಾರ್ದಾಗಿತ್ತು. ನಾನ್ ನಿಮ್ಮವಳು ಅನ್ನೋ ಸ್ವಂತ ಭಾವನೆ ನಿಮ್ ಮನ್ಸಲ್ಲಿ ಇದ್ದಿದ್ರೆ ಆ ರೀತಿ ಬಿಡ್ತಿದ್ರಾ? ಇಲ್ಲ ತಾನೆ? ಹೇಗ್ರಿ ಬಿಟ್ರಿ? ಆ ಎಲ್ಲ ಹೆಣ್ಮಕ್ಳು ನಮ್ಮ ಭಾವನೆಗಳನ್ನ ನಿಮ್ಮುಂದೆನೆ ತೋರಿಸ್ಬೇಕು ಅಂತ ಅನ್ಕೊಳ್ತೀರಾ?